ಮೀಟು ಬಗ್ಗೆ ಗೊತ್ತಲ್ಲ. ಇದು ಸಿನಿಮಾ ರಂಗ ಮಾತ್ರ ಅಲ್ಲ, ಸಿನಿಮಾ ರಂಗ ಎಲ್ಲ ಯಾವ ರಂಗದಲ್ಲಿ ಇಲ್ಲ ಹೇಳಿ. ಈಗ ನೀವು ಹಿರಿಯ ಪತ್ರಕರ್ತರು, ನಮ್ಮ ಪತ್ರಿಕಾ ರಂಗದಲ್ಲಿಲ್ವಾ, ರಾಜಕೀಯದಲ್ಲಿಲ್ವಾ, ಕಾರ್ಪೊರೇಟ್ ಅಲ್ಲಿಲ್ವಾ, ಸಿನಿಮಾದಲ್ಲಿ ಮಾತ್ರ ಆಗುವಾಗ ಯಾಕೆ ಮೀಟು ಬರ್ತದೆ? ಯಾಕೆ ಅಂತ ಹೇಳಿದ್ರೆ ಇಟ್ಸ್ ಆಲ್ವೇಸ್ 50-50. ಮಾಡಿರ್ಲೂಬಹುದು, ಮಾಡದಿರ್ಲೂಬಹುದು. ಅವ ಮಾಡಿಲ್ಲ ಅಂತ ತಿಳ್ಕೊಳ್ಳಿ, ನಾನು ಕ್ಲೀನ್ ಚಿಟ್ ಕೊಡಿಸುವ ಕೆಪಾಸಿಟಿ ಇದೆಯಾ? ಫೇಮಸ್ ಆಗ್ಲಿಕ್ಕೂ ಸುಲಭ ದಾರಿ ಪ್ರಚಾರಕ್ಕೆ. ಈಗ ಅನಂತ್ ನಾಗ್ ಜೊತೆ ಆ್ಯಕ್ಟ್ ಮಾಡೋದು, ಕತೆ ಸಂಬಂಧಪಟ್ಟ ಸ್ಕ್ರಿಪ್ಟ್ ಎಲ್ಲ ರೆಡಿ ಇದೆ ಅಂತ ಹೇಳಿ. ಹೌದು, ಅದಲ್ಲದೆ ಬೇರೆ ಏನೋ ರೆಡಿ ಇದೆ. ಟೈಟ್ಲ್ ಕಿಲ್ಲಿಂಗ್ ಬಚ್ಚನ್ ಅಂತ ಇಟ್ಟಿದ್ದೇನೆ ಇದಕ್ಕೆ. ಮೀಟು ಬಗ್ಗೆ ಗೊತ್ತಲ್ಲ. ಯಾವುದು? ಮೀಟು. ಮೀಟು ಹಾ, ಅದೇನು ಏನು ಅಂತಂದ್ರೆ ಸರಿಯಾ ತಪ್ಪಂತ ಕೇಳ್ತಿರೋದು? ಹೌದು. ಅದು ಯಾಕೆ ಅದು ಬಂತು ಕನ್ನಡ ಇಂಡಸ್ಟ್ರಿ? ಕನ್ನಡ ಇಂಡಸ್ಟ್ರಿ ಅಂತ ಅಲ್ಲ, ನನ್ನ ಬೇಸಿಕ್ ಅದರ ಬಗ್ಗೆ ನನ್ನ ನಿಲುವು ಬೇರೆ ಇದೆ. ಅದು ಮೀಟು ಅಂದ್ರೆ ಏನು ಅಂತ ಹೇಳಿದ್ರೆ ಕಾಸ್ಟಿಂಗ್ ಕೌಚ್ ಅಂತ ಹೇಳೋದು. ಓಕೆ, ಅಂದ್ರೆ ಫೇವರ್ ತಗೊಳ್ಳೋದು, ಏನು ಅವರಿಗೆ ಏನೋ ಒಂದು ಇದಕ್ಕೆ ಅವರಿಗೆ. ಬಟ್ ಒಂದು ಸತ್ಯ, ನಾವು ಯಾಕೆ ಅದನ್ನ ಮರೆತಿದ್ದೇವೆ ಅಂತ ಹೇಳಿ, ಅದು ಸಿನಿಮಾ ರಂಗ ಮಾತ್ರ ಅಲ್ಲ, ಸಿನಿಮಾ ರಂಗ ಎಲ್ಲ ಯಾವ ರಂಗದಲ್ಲಿ ಇಲ್ಲ ಹೇಳಿ. ಈಗ ನೀವು ಹಿರಿಯ ಪತ್ರಕರ್ತರು, ನಾನು ಪತ್ರಕರ್ತ, ನಾನು ಜರ್ನಲಿಸಂ ಮಾಡಿ ಒಂದು 9 ವರ್ಷ ಪತ್ರಿಕೆಯಲ್ಲಿ. ನಮ್ಮ ಪತ್ರಿಕಾ ರಂಗದಲ್ಲಿಲ್ವಾ, ರಾಜಕೀಯದಲ್ಲಿಲ್ವಾ, ಕಾರ್ಪೊರೇಟ್ ಅಲ್ಲಿಲ್ವಾ, ಸಿನಿಮಾದಲ್ಲಿ ಮಾತ್ರ ಆಗುವಾಗ ಯಾಕೆ ಮೀಟು ಬರ್ತದೆ? ಯಾಕೆ ಅಂತ ಹೇಳಿದ್ರೆ, ಈ ಜನಗಳಿಗೆ ಅಲ್ಲಿ ಕಾರ್ಪೊರೇಟ್ ಉದ್ಯಮದಲ್ಲಿ ಯಾವುದೋ ಒಂದು ಬಿಲ್ಡಿಂಗ್ ಅಲ್ಲಿ ಯಾರೋ ಒಬ್ಬಳ ಬಗ್ಗೆ ಆಸಕ್ತಿ ಇಲ್ಲ, ಸಿನಿಮಾ ರಂಗದಲ್ಲಿ ಯಾರೋ ಒಬ್ಳು ಅವಳಂತೆ ಅನ್ನುವಾಗ ಫುಲ್ಲು ಅವರ ಬಗ್ಗೆ ಆಸಕ್ತಿ. ಅವಳು ಏನಾದ್ರು ಆಪಾದನೆ ಮಾಡಿದ್ರೆ ಹೀರೋಯಿನ್, ಅದು ಮ್ಯಾಟರ್ ಆಗುತ್ತೆ. ಎಲ್ಲಿ ಇಲ್ಲ ಕಾಸ್ಟಿಂಗ್ ಕೌಚ್? ಎಲ್ಲಾ ಕಡೆಗಳಲ್ಲೂ ಇರ್ತದೆ, ಇಲ್ವಾ? ನಮ್ಮ ಪತ್ರಿಕಾ ರಂಗದಲ್ಲೂ ಇದೆ. ಇಲ್ಲಂತ ಯಾರಾದ್ರೂ ತಟ್ಟಿ ಹೇಳುವವರಿದ್ದಾರಾ? ಇಲ್ಲ. ಓಕೆ, ನಾನು ಅದರ ಭಾಗ, ಪತ್ರಿಕೆಯ ಭಾಗ. ಸೊ ಎಲ್ಲ ಕಡೆಗಳಲ್ಲೂ ಇದೆ. ಆದ್ರೆ ಸಿನಿಮಾ ರಂಗದಲ್ಲಿ ಹೈಲೈಟ್ ಆಗುತ್ತೆ. ಯಾಕಂತ ಹೇಳಿದ್ರೆ ಅವರು ನೋನ್ ಫೇಸ್, ಆ ಹುಡುಗಿಯರು ನೋನ್ ಫೇಸ್, ಮತ್ತೆ ಅವರ ಬಗ್ಗೆ ಇವರು ಪರ್ಸನಲ್ ಏನೋ ಒಂದು ಬೆಳೆಸ್ಕೊಂಡಿರ್ತಾರೆ ಯಾರು ಫ್ಯಾನ್ಗಳು. ಹಾಗಾಗಿ ಅದು ಸೆನ್ಸೇಷನ್ ಆಗುತ್ತೆ. ಅದೇ ಬೇರೆ ರಂಗದಲ್ಲಿ ಯಾವುದೋ ಒಂದು ರಿಪೋರ್ಟರ್ ಅದನ್ನ ಇದು ಹುಡುಗಿ ಯಾರಾದ್ರೂ ಮಾಡಿದ್ರೆ ಅದು ಯಾರಿಗೆ ಸೆನ್ಸೇಷನ್? ನೋಬಡಿ ಕೇರ್ಡ್ ಅಬೌಟ್ ಇಟ್. ಪೊಲಿಟಿಕಲ್ ಅಲ್ಲಿ ಮಾಡಿ ನೋಬಡಿ ಕೇರ್, ಏನೋ ಸಿಡಿ ಬಂದೆಲ್ಲ ಇದಾಗ್ಬೋದೇ ಹೊರತು ನೋಬಡಿ ಬಾದರ್ಸ್. ಆ ಕಾರಣಕ್ಕೆ ಇಲ್ಲಿ ಸಿನಿಮಾ ರಂಗದವರು ಯಾರು, ನಿರ್ದೇಶಕನೋ, ಪ್ರೊಡ್ಯೂಸರು, ಅಥವಾ ಯಾರು ನಟನೋ, ಅವ ಏನ್ ಹೇಳ್ತಾರೆ, ಅವ ಮತ್ತೆ ಇನ್ನೂ ಅವರು ದುರ್ಲಾಭದ ಬಗ್ಗೆ ಈಗ ಹೀರೋಯಿನ್ಗಳ ಮಾತಾಡಿದ್ರೆ ಅದನ್ನ ಬಂದು ಮೀಟು ಅನ್ನೋದು ಯಾಕೆ ಚಳುವಳಿ ಬಂದು ಎಲ್ಲಿಂದ ಬಂತು? ಸುಮ್ನೆ ಬಂದು ಹೀರೋಯಿನ್ಗಳು ಹೀಗೆ ಮಾಡಿದ್ರು ಅಂತ ಪತ್ರಿಕೆಯಲ್ಲಿ ಹೇಳಿದ್ರು, ಪ್ರೆಸ್ ಮೀಟ್ ಮಾಡಿದ್ರು, ಅವರ ಸಂಘ ಕಟ್ಟಿಕೊಂಡ್ರು, ದೊಡ್ಡದಾಯ್ತು. ದಿಲೀಪ್ ಅಂತ ಮಲಯಾಳಂ ಚಿತ್ರರಂಗದಲ್ಲಿ ದಿಲೀಪ್ ಇದ್ದದ್ದು ಮೀಟು ಕೇಸ್ ಅಲ್ಲ, ಅದು ಬೇರೆ ಕೇಸ್. ಅದು ರೇಪ್ ಕೇಸ್. ಅದು ಭಾವನಾ ಅವರ ಬಗ್ಗೆ, ಅದು ಅವರ ಫ್ಯಾಮಿಲಿ ಮ್ಯಾಟರ್ ಅಲ್ಲಿ ಆಗಿರೋದು. ಅಥವಾ ಮೀಟುಗೆ ತುಂಬಾ ಮಂದಿ ನಟರು, ಇಲ್ಲಿ ನಮ್ಮ ಅರ್ಜುನ್ ಸರ್ಜಾ ಸರ್ ಮೇಲೆ ಆಗಿದೆ, ತುಂಬಾ ಮಂದಿ ಆಗಿದೆ. ಏನಂತ ಹೇಳಿದ್ರೆ ಬಂದು ಮೀಡಿಯಾದಲ್ಲಿ ಹೇಳೋದು. ಪ್ರಶ್ನೆ, ಒಂದು ವೇಳೆ ಅದೇ ವಿಷಯ ಇವರು ಕಂಪ್ಲೇಂಟ್ ಕೊಟ್ಟಿದ್ದಿದ್ರೆ ಅದನ್ನ ಮಾಧ್ಯಮದ ಮೂಲಕ ಪರಿಹರಿಸುವ ವಿಷಯವಾದು. ಮಾಧ್ಯಮದ ಮೂಲಕ ಏನ್ ಮಾಡ್ಬೋದು? ಸಮಸ್ಯೆ ಪರಿಹಾರ ಮಾಡ್ಲಿಕ್ಕೆ ಆಗುದಿಲ್ಲ, ಡಿಫೇಮ್ ಮಾಡಬಹುದು, ಅವನ ಮಾನ ಮರ್ಯಾದೆ ತೆಗಿಬಹುದೇ ಹೊರತು ಪರಿಹಾರ ಮಾಡ್ಲಿಕ್ಕೆ ಆಗ್ತದ? ಆಗುದಿಲ್ಲ. ಅದೇ ಮೀಟು ಅನ್ನ ಯಾರೋ ನಟಿ, ರ್ಯಾಂಡಮ್ ನಟಿ ಮೊದಲು ಹೋಗಿ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ಬಂದು ಅವನ ಮೇಲೆ ಕ್ರಮ ತಗೊಂಡು ಆನಂತರ ಬಂದು ನೀವು ಮಾಧ್ಯಮದಲ್ಲಿ ಬಂದು ಕುಳಿತು ಹೇಳಿದ್ರೆ ಅವರಿಗೆ ಸಾಷ್ಟಾಂಗ ಪರಿಣಾಮ, ಫುಲ್ಲು ರೆಸ್ಪೆಕ್ಟ್ ಅವರಿಗೆ. ಅವರು ಸರಿ ಇದೆ, ಅವರು ಅಂದರೆ ಹೃದಯದಿಂದಲೇ ಅವರಿಗೆ ಅದು ಇಷ್ಟ ಇಲ್ಲ, ಆ ಮೀಟು ಅದೇನು ಕಾಸ್ಟಿಂಗ್ ಕೌಚ್ ಅವ್ರಿಗೆ ಇಷ್ಟ ಇಲ್ಲ. ಅವ ಯಾರೋ ಒಬ್ಬ ತಪ್ಪು ಮಾಡಿದ್ದಾನೆ, ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಾನೂನಿನ ಮೊರೆ ಹೋಗೋ ಪ್ರಶ್ನೆ ಇಲ್ಲ. ಹಾಗಾದ್ರೆ ಅದು ಫೇಮಸ್ ಆಗ್ಲಿಕ್ಕೂ ಸುಲಭ ದಾರಿ ಪ್ರಚಾರಕ್ಕೆ. ನನ್ನನ್ನು ಇವ ಕರೆದ, ಹೋಗಿ ಕುತ್ಕೊಳ್ಳಿ ಮಾಧ್ಯಮದ ಮುಂದೆ, ಪ್ರೆಸ್ ಮೀಟಲ್ಲಿ ಕುತ್ಕೊಳ್ಳಿ. ಆ ನಂತರ ಎಷ್ಟು ಸೆನ್ಸೇಷನ್ ಆಗುತ್ತೆ, ಎಲ್ಲ ಟಿವಿಗಳಲ್ಲಿ ಬರುತ್ತೆ,
ಮಾಧ್ಯಮಗಳಿಗೆ ಅಷ್ಟು ಸಾಕು ಬಂದ್ ಸಿಕ್ರೆ ಕಳಂಕಟ್ಟು ಅಂಟೋದು ಅಂಟಾಯ್ತಲ್ಲ. ಈಗ ಅದನ್ನ ರಿವೋಕ್ ಮಾಡುದು ಹೇಗೆ ಸಾಧ್ಯ ಇದೆಯಾ? ಒಂದು ವೇಳೆ ಅವರು ಕ್ಲೀನ್ ಚಿಟ್ ಸಿಕ್ಕಿತಂತಾನೆ ತಿಳ್ಕೊಳ್ಳಿ, ಇಲ್ಲ ಅದು ಮನಸ್ಸಲ್ಲಿ ಉಳಿದು ಬಿಡುತ್ತೆ, ಜನಗಳಿಗೆ ಮನಸ್ಸಲ್ಲಿ ಉಳಿದು ಬಿಡುತ್ತೆ. ಯಾಕೆಂದ್ರೆ ಒಬ್ಬ ನಟನದ್ದು ರೀಚ್ ತುಂಬಾ ದೊಡ್ಡದಿರುತ್ತೆ, ಅಷ್ಟು ಮಂದಿ, ಲಕ್ಷಾಂತರ ಮಂದಿ, ಕೆಲವು ನಟರದಂತೂ ಕೋಟ್ಯಾಂತರ ಮಂದಿಗೆ ಅಪ್ಡೇಟ್ ಇರುತ್ತೆ ಡೇ ಟು ಡೇ. ಅದನ್ನ ಹೇಗೆ ನೀವು ಮತ್ತೆ ಬ್ರೈನ್ ವಾಶ್ ಮಾಡ್ತೀರಿ? ಸಾಧ್ಯ ಇಲ್ಲ ಅಲ್ವಾ? ಸೊ ಅವರು ಕಾನೂನಿನ ಮೊರೆ ಹೋಗಿ ಇಮಿಡಿಯೇಟ್, ಈಗ ಯಾರು ನಿಮ್ಮನ್ನು ಮಂಚಕ್ಕೆ ಕರೆದ ಅಂತ ಹೇಳಿದ್ರೆ ನೀವು ಏನಕ್ಕೆ ಸುಮ್ಮನೆ ಕೂತಿದ್ದೀರಿ? ಪೊಲೀಸ್ ಇಲ್ವಾ? ಕಾನೂನು ಇಲ್ವಾ? ಜಡ್ಜಸ್ ಇಲ್ವಾ? ಮೊದಲು ಕಂಪ್ಲೇಂಟ್ ಕೊಡಿ, ಆ ನಂತರ ಬಂದು ಪ್ರೆಸ್ ಮೀಟಲ್ಲಿ ಕೂತ್ಕೊಳ್ತೀರಾ? ಅದಕ್ಕೆ ರೆಸ್ಪೆಕ್ಟ್ ಇದೆ. ಇದು ನೀವು ಪೊಲೀಸ್ ಆ ಕಾನೂನನ್ನು ಟಚ್ ಮಾಡಲಿಕ್ಕೆ ಇಲ್ಲ ಅಂತ ಹೇಳಿದರೆ ಇದು ಪ್ರಚಾರಕ್ಕೆ ಅಂತಲೇ ಆಯ್ತಲ್ಲ. ತಪ್ಪು ಮಾಡಿದವನು ಶಿಕ್ಷೆ ಕೊಡಿ ಅಲ್ಲ, ಶಿಕ್ಷೆ ಮಾಡಿಸಿ. ಅದು ಬಿಟ್ಟು ನೀವು ಅವನ ಡಿಫೇಮ್ ಮಾಡಿ ಮತ್ತೆ ಒಂದು ವೇಳೆ ಇಟ್ಸ್ ಆಲ್ವೇಸ್ 50-50, ಮಾಡಿರ್ಲೂಬಹುದು ಮಾಡದಿರ್ಲೂಬಹುದು. ಮಾಡಿಲ್ಲ ಅಂತ ತಿಳ್ಕೊಳ್ಳಿ, ಅವನು ಕ್ಲೀನ್ ಚಿಟ್ ಕೊಡಿಸುವ ಕೆಪಾಸಿಟಿ ಇದೆಯಾ? ಇಲ್ಲ ಅಲ್ವಾ? ಆಯ್ತು, ಅದು ಮುಗೀತು, ಅದು ಬ್ರ್ಯಾಂಡೆಡ್ ಅಲ್ವಾ? ಅವನಿಂದ ಹೇಗೆ ತೊಳಿತೀರಿ? ಅದು ಹೇಳು. ಅದಕ್ಕೆ ಒಂದು ವೇಳೆ ಕಂಪ್ಲೇಂಟ್ ಕೊಡದೆ ಬಂದು ಯಾರು ಇಲ್ಲಿ ಮೀಟು ಅಂತ ಹೇಳ್ತಾರೆ, ಅದನ್ನು ಪ್ರಚಾರಕ್ಕಾಗಿ ಅದನ್ನು ಮೇಂಟೈನ್ ಮಾಡಬಾರ್ದು. ಆ ರೀತಿ ಯಾರಾದರೂ ಮಾಡಿದ್ದಾರೆ ಮೊದಲು ಪೊಲೀಸ್ ಕಂಪ್ಲೇಂಟ್ ಮಾಡಿ, ಆಮೇಲೆ ಕ್ರಮ ತಗೊಂಡು ಮತ್ತೆ ಬೇಕಾದಷ್ಟು ಡಿಮ್ ಮಾಡಿ, ಆವಾಗ ಅದಕ್ಕೆ ಅರ್ಥ ಇರುತ್ತೆ. ಕಂಪ್ಲೇಂಟ್ ಆ ನಂತರ ಅದು ಎದುರಿನಲ್ಲಿ ನಟ ಏನಾದರೂ ಅದಕ್ಕೆ ರಿವೋಕ್ ಮಾಡಿದ, ನಿರ್ದೇಶಕ ಏನಾದರೂ ಅದಕ್ಕೆ ಉಲ್ಟಾ ಹೊಡೆದ ಅಂತ ಹೇಳಿದ್ರೆ ಆ ನಂತರ ತನ್ನಷ್ಟಕ್ಕೆ ಅದು ಪೊಲೀಸ್ ಸ್ಟೇಷನ್ಗೆ ಹೋಗುತ್ತೆ. ಅವ ಏನಾದರೂ ಸುಮ್ಮನೆ ಕೂತ್ಕೊಂಡ್ರೆ ಖಾಲಿ ಪ್ರಚಾರ ಅದರಲ್ಲಿ ನಿಂತು ಬಿಡುತ್ತೆ. ಅವರ ಏನು ಇದರಿಂದ ಲೈಮ್ಲೈಟಿಂದ ಫೇಡ್ ಆಗ್ತಿರೋರಿಗೆ ಇದು ಅಂತ ಒಳ್ಳೆ ಇದಲ್ವಾ? ಒಮ್ಮೆ ರಿವೋಕ್ ಆಗುತ್ತೆ, ಕಂಪ್ಲೀಟ್ ಪಬ್ಲಿಸಿಟಿ ಆಗುತ್ತಲ್ವಾ? ಬಟ್ ನೀವು ನಿಮ್ಮ ಇಷ್ಟು ಹೈ ಇನ್ಫ್ಲುಯೆನ್ಸ್ ನಿಮ್ಮ ಸಿನಿಮಾ ರಂಗದಲ್ಲಿದ್ದು ನೀವು ಯಾಕೆ ನಟನೆಗೆ ಎಲ್ಲೂ ಕೂಡ ನೀವು ಯಾಕೆ ನಟನೆ ನನಗೆ ಇದಿಲ್ಲ, ಎಷ್ಟು ಇಂಟ್ರೆಸ್ಟ್ ಇದೆ? ಸಾಧ್ಯನೇ ಇಲ್ಲ, ಸಾಧ್ಯನ. ಮೂಕಿ ಆಗಿದ್ರೆ ಅಲ್ಲ, ನೀವು ಮನಸ್ಸು ಮಾಡಿದ್ರೆ ಮಾಡ್ಬೋದಿತ್ತಲ್ಲ. ನಿಮ್ಗೆ ಅಂತ ಹೇಳುದು, ಮೂಕನಾಗಿದ್ದರೆ, ಮೂಕ ಪಾತ್ರ ಆಗಿದ್ದರೆ ಮಾಡ್ಬೋದು, ಡೈಲಾಗ್ ಅಂತ ಕೇಳಿ ಸಾಧ್ಯ ಇಲ್ಲ. ಓಕೆ, ಹಾಗೆ ಆ ಪರಿಸ್ಥಿತಿ ಹೇಳಿದೆ. ಮುಂದೆ ಏನು ಸಿನಿಮಾ ನಾನು ಮಾಡೋದಿದ್ರೆ ಅಂಥದ್ದು ನೆನಪಲ್ಲಿ ಇಟ್ಕೊಳ್ಳಿ, ಕ್ಯಾಮ್ರಾ ಮುಂದೆ ಹೇಳ್ತಾ ಇದ್ದೆ. ಈಗ ಅನಂತ್ ನಾಗ್ ಜೊತೆ ಆಕ್ಟ್ ಮಾಡೋದು ಕತೆ ಸಂಬಂಧಪಟ್ಟ ಸ್ಕ್ರಿಪ್ಟ್ ಎಲ್ಲ ರೆಡಿ ಇದೆ ಅಂತ ಹೇಳಿ. ಹೌದು, ಅದಲ್ಲದೆ ಬೇರೆ ಏನೋ ರೆಡಿ ಇದೆ? ಅದಲ್ಲದೆ ಆಕ್ಚುಲಿ ಅಂದ್ರೆ ಅದು ನನ್ನ ಇಮಿಡಿಯೇಟ್ ಇದಂತಲ್ಲ, ಬಟ್ ನಂಗೆ ಆ ಸ್ಕ್ರಿಪ್ಟ್ ರೆಡಿ ಮಾಡಿ ಇಟ್ಟಿದ್ದೇನೆ ಅನಂತ್ ನಾಗ್ ಸರ್ ಜೊತೆ ಮಾಡಬೇಕು ಅಂತ ಹೇಳಿ. ಅದಿದೆ, ಅದು ಸಮಯ ಬಂದ ಖಂಡಿತ ಮಾಡ್ತೇನೆ. ಬಟ್ ಅದಕ್ಕಿಂತ ಮುಂಚೆ ಈಗ ಇನ್ನೊಂದು ಸ್ಕ್ರಿಪ್ಟ್ ನ ರೆಡಿ ಮಾಡಿಟ್ಟು ಈಗ ಅದರ ಏನು ಮುಂದುವರಿಕೆಗೆ ಈಗ ಕಾಯ್ತಿರೋದು ನಾನು. ಅದೇ ಪ್ರೊಡ್ಯೂಸರ್ಗಳ ಜೊತೆ ಮಾತುಕತೆ ಆಗ್ತಾ ಇದೆ. ಇಷ್ಟವರೆಗೆ ಯಾವ್ದು ಮೆಟೀರಿಯಲೈಸ್ ಆಗಿರ್ಲಿಲ್ಲ. ಈಗ ಅದು ನಾನೇ ನಟಿಸಿ ನಾನೇ ನಿರ್ದೇಶನ ಆಗಿರೋ ಸುದ್ದಿಯನ್ನೇ ಹೇಳಲಿಲ್ಲ, ಈಗ ಹೇಳಿದ ಆಗದೇ ಇರೋದನ್ನ ಅದೇನು ಅಂತ ಹೇಳಿದ್ರೆ ಅದು ನನಗೆ ಬಡಿದಿರೋ ರೋಗ. ಏನು ಅಂತ ಹೇಳಿದ್ರೆ ಎಲ್ಲ ಅದು ಆಗುವವರೆಗೆ ಅದನ್ನ ಹೇಳುದು ಬೇಡ ಅಂತ ಹೇಳಿ ಅದು ನಂದೊಂದು ಹಾಗೆ. ಈಗ ನಂಗೆ ಅದು ಪ್ರೊಡ್ಯೂಸರ್ ಕಂಪ್ಲೀಟ್ ಅಂದ್ರೆ ಓಕೆ ಆಗುವವರೆಗೆ ಅದನ್ನ ನಾನು ಹೇಳುದು ಬೇಡ ಅಂತಂದ್ರೆ ಅದರ ಏನು ಪ್ರಾಜೆಕ್ಟ್ ನ ಡೀಟೇಲ್ಸ್ಗಳು ಹಾಗೆ. ಈಗ ಅದರ ಬಗ್ಗೆ ಮಾತುಕತೆ ಎಲ್ಲ ಆಗ್ತಾ ಇದ್ದಾವೆ. ಅಂದ್ರೆ ಕನ್ನಡ ಮೂವಿ ನಾನೇ ನಟನಾಗಿ ನಾನೇ ನಿರ್ದೇಶಕನಾಗಿ ಮಾಡುವಂತ ಹಾಗೆ ಮಾಡಿದ್ರೆ ಅದು ನಟ ನಿರ್ದೇಶಕನಾಗಿ ನನ್ನ 2ನೇ ಸಿನಿಮಾ ಆಗ್ತದೆ ಆಫ್ಟರ್ ಶ್ರವಣ ದೀರ್ಘ ಸಂಧಿ. ನಡುವಲ್ಲಿ ನಟನಾಗಿ ಸಂಭ್ರಮ ಅಂತ ಒಂದು ಮೂವಿ ಮಾಡಿದ್ದೆ. ಅದು ಶ್ರೀ ಅಂತ ಒಬ್ರು ಕಾರಟಗಿ ಸಿಂದಗಿ ಎಲ್ಲ ಅಲ್ಲಿದೊಂದು ಹುಡುಗರ ಗ್ರೂಪ್ ಇದೆ, ಅಲ್ಲಿ ಅವರ ನಿರ್ದೇಶನದಲ್ಲಿ ಮಾಡಿದ್ದು. ಅದೇ ಈಗ ಇದು ನಾನು ಮಾಡಿದ್ರೆ ಈಗ ನಟನಾಗಿ ನಾನು 3ನೇ ಸಿನಿಮಾ ನಂದಿದೆ ಇವಾಗ. ಅದಕ್ಕೆ ಅದರ ಏನು ಪ್ರಿಪರೇಷನ್ ಮಾಡಿ ಕಾಯ್ತಾ ಇದ್ದೇನೆ. ಅಗೇನ್ ಈಗ ಇದಕ್ಕೆ ಟೈಮ್ ಕೂಡಿ ಬರ್ಬೇಕು, ಇವಾಗ ಅದಕ್ಕೆ ಇವಾಗ ಕೂಡಿ ಬರ್ಬೇಕು, ಕಾಲ ಕೂಡಿ ಬರ್ಬೇಕು ಇದಕ್ಕೆ ಅಷ್ಟೇ. ಟೈಟ್ಲ್ ಕಿಲ್ಲಿಂಗ್ ಬಚ್ಚನ್ ಅಂತ ಇಟ್ಟಿದ್ದೇನೆ ಇದಕ್ಕೆ. ಕಿಲ್ಲಿಂಗ್ ಬಚ್ಚನ್ ಅಂತ ಇಟ್ಟಿದ್ದೇನೆ. ಅದರ ಬಗ್ಗೆ ಮಾತುಕತೆ ಎಲ್ಲ ಆಗ್ತಾ ಇದೆ ಇವಾಗ. ಕೆಲಸ ಅದರದೇ ಮಾಡ್ತಾ ಇದ್ದೀನಿ ಇವಾಗ. ಈ ಅಂದಾಜಿನಲ್ಲಿ ಎಷ್ಟು ಕೋಟಿ ಬೇಕಾದ್ರೆ ಹಾಕಬಹುದು ಯಾವ ಒಂದು ಸಿನಿಮಾಕ್ಕೆ. ಬಟ್ ಇದು ಅದೇ ಹೇಳಿದೆ ಅಲ್ಲ, ಅದು ಕೊನೆಗೆ ಏನ್ ಹೇಳ್ತಾರೆ, ಅದು ಪ್ರೊಡಕ್ಷನ್ ಸ್ಕೇಲ್ ಮೇಲೆ ಹೋಗ್ತದೆ ಅಂತ ಹೇಳ್ತೇವೆ. ಇಟ್ಸ್ ಎನಿವೇರ್ ಬಿಟ್ವೀನ್ 3 crore to 5 crore ಇರ್ಬೋದು. ಮತ್ತೆ ಹೇಳ್ತಾರಲ್ಲ, ಒಂದು ಕಥೆಯನ್ನ ನೀವು ಲಕ್ಷ ಲೆಕ್ಕದಲ್ಲಿ ಮಾಡಿದ್ರು ಮಾಡ್ತೀರಿ, 100 ಕೋಟಿಯಲ್ಲಿ ಮಾಡಿದ್ರು ಮಾಡ್ತೀರಿ, ಅದು ಬೇರೆ ವಿಷಯ. ಅದು ಒಂದೇ ಸಿನಿಮಾ ಆಗಿರ್ತದೆ. ಹೌದು, ಕರೆಕ್ಟ್. ಹಾಗೆ ಅದು ಅಗೇನ್ ಸ್ಕೇಲ್ ಮೇಲೆ ಹೋಗುದು. ಗೊತ್ತಾಯ್ತಲ್ಲ, ಒಂದು ಜನ ಸೇರಿಸೋ ಒಂದು ಯಾವ್ದು ಪೊಲಿಟಿಕಲ್ ಲೀಡರ್ನ ಸ್ಪೀಚ್ ಇದ್ರೆ ಸೀನ್ ಅಂತ ಸೀನ್ ಏನಾದ್ರು ಇದ್ರೆ ನೀವು 10-15 ಮಂದಿಯನ್ನು ಇಟ್ಟು ಮಾಡುದು ಮಾಡ್ಬೋದು. 1,500 ಮಂದಿ ತಗೊಂಡ್ಬಂದು ಮಾಡ್ತಿರಾದ್ರೂ ಮಾಡ್ಬೋದು. ದೊಡ್ಡ ಸ್ಕೇಲ್ ಕರೆಕ್ಟ್. ಇಟ್ಸ್ ಅಬೌಟ್ ಸ್ಕೇಲ್ ಅದಷ್ಟೇ ಹಾಗೆ. ಬಟ್ ನಾವು ಏನು ಹೇಳೋದು ಅಂತ ಹೇಳಿದ್ರೆ ಜನ್ವಿನ್ ಆಗಿ ನಮ್ಗೆ ಅಂದ್ಕೊಳ್ಳೋದು ಇಷ್ಟರಲ್ಲಿ ಆಗ್ಬಹುದು, ಇದು ನಾವು ಅಂದ್ಕೊಂಡು ಮುಂದುವರಿದ್ ನಾವು ಅಷ್ಟೇ ಹಾಗೆ. ಆಶಾಭಾವನೆ ಇಲ್ಲದೆ ಕನಸುಗಳಿಲ್ಲದಿದ್ರೆ ಇಲ್ಲಿ ಸಾಧ್ಯನೇ ಇಲ್ಲ. ಅದೇ ಅಲ್ಲ ನಮ್ಮ ಬದುಕಿ ಉಳಿಸುವುದು ಚಿತ್ರರಂಗದಲ್ಲಿ ಯಾರನ್ನು ಕೂಡ ಏನು
ಆಶೆ, ಅಷ್ಟೇ. ಮುಂದಕ್ಕೆ ಇದು ಆಗ್ತದೆ, ಹೋಪ್ ಆಗುತ್ತೆ. ಹೋಪ್ ಅಂತ ಹೇಳ್ತೇವಲ್ಲ, ನಂಬಿಕೆ. ನಂಬಿಕೆ. ಮುಂದೆ ಹಾಗಾಗ್ತದೆ, ಹೀಗಾಗ್ತದೆ, ಕನಸು ಕಾಣ್ಕೊಂಡೇ ಇರೋದು. ಅರ್ಥ ಆಯ್ತಾ? ಅಲ್ಲಿ ಎಷ್ಟು ಮೆಟೀರಿಯಲೈಸ್ ಆಗ್ತದೆ ಅದು ಮತ್ತಿನ ವಿಷಯ. ಅದು ಹಾಗೆ ಹಾಗೆ ನಮ್ಮ ಮುಂದಿನ ಕನಸು ಇದು ಇದು ಹೀಗೆ. ಈ ಇದು ಗ್ಲಾಮರ್ ಲೋಕದಲ್ಲಿರುವಂಥ ಒಬ್ಬ ವ್ಯಕ್ತಿ ತೀರಾ ಆಧ್ಯಾತ್ಮ ಅಂದರೆ ಸ್ಪಿರಿಚುವಲ್ ಆಗಿ ಶ್ರೀಕೃಷ್ಣ 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 ಅದೇನದು ಯಾಕೆ ಬಂತು? ಅದು ತೀರಾ ಆಧ್ಯಾತ್ಮ ಅಂತ ಅಲ್ಲ ಸರ್, ಅದು ಏನು ಅಂತ ನಂಗೆ ಗೊತ್ತಿಲ್ಲ. ಬಟ್ ಕೃಷ್ಣನ ಬಗ್ಗೆ ಆ ಸೆಳೆತ ಅದು ಅದೇನು ಹೇಳ್ತಾರೆ, ಅದು ಅವ್ಯಕ್ತ. ಅದು ನಾನು ಹೇಗೆ ಅದನ್ನ ಇದು ಮಾಡ್ಲಿಕ್ಕೆ ಅಂತ ಗೊತ್ತಾಗುದಿಲ್ಲ. ನಾನು ಬೇಡ ಅಂತ ಹೇಳಿದ್ರು ಅದು ಎಲ್ಲಿ ಅಲ್ಲಲ್ಲಿಗೆ ಬಂದು ನನ್ನ ಪುನಃ ಅಲ್ಲಿಗೆ ತಂದು ಆ ಮುಟ್ಟಿಸ್ತಾ ಇರ್ತದೆ. ನಂಬಿಕೆ ಇದೆಯಲ್ಲ, ಹಾ, ಆ ನಂಬಿಕೆಯಿಂದ ಏನಾದ್ರೂ ಲಾಭ ಆಗಿದೆಯಾ? ನಾನು ಲಾಭದ ಹಿಂದೆ ಹೋಗ್ತಾನೂ ಇಲ್ಲ. ನನ್ನ ಯಾವ್ದಾದ್ರು ಪಾಸಿಟಿವ್ ಅಪ್ರೋಚ್ ಆಗಿದೆ? ಮಾನಸಿಕವಾಗಿ ಆಗಿದೆ. ಕೃಷ್ಣ ಇದು ನಡೆಸಿಕೊಡು ಅಂತ ಹೇಳಿದಾಗ ನಡೆಸಿಕೊಟ್ಟಿದ್ದಾನ? ಇಲ್ಲ, ಅಂದ್ರೆ ನನ್ನ ಆಧ್ಯಾತ್ಮದ ಪರಿಭಾಷೆ ಬೇರೆ. ನಾನು ಲಾಭಕ್ಕಾಗಿ ಕೃಷ್ಣನ ಯೂಸ್ ಮಾಡಬಾರ್ದು ಅಂತ ಯಾವತ್ತು ಡಿಸೈಡ್ ಮಾಡಿದ್ದೇನೆ ನಾನು. ಮತ್ತೇನಕ್ಕಾಗಿ? ಕೃಷ್ಣನ ಇದು ಕೊಡು ಅಂತ ಬೇಡುವುದೇ ಇಲ್ಲ. ನನ್ನ ಉದ್ದೇಶ ಅದನ್ನ ಏನೋ ಮೀರಿ ಇದೆ. ಅದು ಮೇ ಬಿ ನಾನು ಇಲ್ಲಿ ಹೇಳಿರೋದೇನು ಸಣ್ಣ ಬಾಯಿ ದೊಡ್ಡ ಮಾತು ಅಂತೆಲ್ಲ ಆಗೋಗ್ಬಿಡ್ತದೆ. ನನ್ನ ಲಾಭ ಇನ್ನು ದೀರ್ಘಕಾಲೀನ ಲಾಭ, ಅಂದ್ರೆ ನನ್ನ ಈಗ ಸಿನಿಮಾದಕ್ಕಾಗ್ಲಿ, ನನ್ನ ಇಮಿಡಿಯೇಟ್ ನನ್ನ ಬಿಸ್ನೆಸ್ಗೆ ಆಗ್ಲಿ ನಾನು ಅಲ್ಲಿ ಹುಡುಕ್ತಾ ಇಲ್ಲ ಕೃಷ್ಣನ ಲಾಭ. ನಂದೇನೋ ಸ್ವಲ್ಪ ದೂರಕ್ಕಿದೆ ಅದರದ್ದು, ಅದರ ಆ ಕಡೆಗಿದೆ. ಲಾಭ ಅನ್ನೋ ಡೆಫಿನೇಷನ್ಗಿಂತ ಆ ಕಡೆಗಿದೆ. ಸೊ ಅದು ಹಾಗೆ ಇಟ್ಕೊಂಡು ಸ್ಪಷ್ಟವಾಗಿ ಗೊತ್ತಿದೆ ಏನು ಅಂತ? ಗೊತ್ತಿದೆ 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 ನಂಗೆ ಕೃಷ್ಣನಿಂದ ಏನು ಬೇಕು ಅನ್ನೋದು ನಂಗೆ ಸ್ಪಷ್ಟವಾಗಿ ಗೊತ್ತಿದೆ. ಕೃಷ್ಣನೇ ಯಾಕೆ ಬೇಕು? ಬಟ್ ಅದು ನಂಗೆ ಏನು ಇದು ಈ ಮೆಟೀರಿಯಲ್ ಆಪ್ಯುಲೆನ್ಸ್ಗೋಸ್ಕರ ಏನು ನಂಗೆ ಕೃಷ್ಣ ಬೇಡ. ನಂಗೆ ಒಂದು ಒಳ್ಳೆ ಪ್ರಾಜೆಕ್ಟ್ ಕೊಡಿಸಪ್ಪ, ಒಳ್ಳೆ ಪ್ರೊಡ್ಯೂಸರ್ ಕೊಡಿಸಪ್ಪ, ನನ್ನ ಪಿಕ್ಚರ್ ಹಿಟ್ ಮಾಡಿಸಪ್ಪ, ಮತ್ತು ನನ್ನ ಬಿಸ್ನೆಸ್ ಅಲ್ಲಿ ದೊಡ್ಡ ಅದೆಲ್ಲ. ನನ್ನ ಕನ್ಫ್ಯೂಷನ್ ಏನಂದ್ರೆ ಕೃಷ್ಣನೇ ಯಾಕೆ ಬೇಕು, ಗಣೇಶ ಯಾಕೆ ಆಗಬಾರ್ದು? ಅದಕ್ಕೂ ನನಗೆ ಸ್ಪಷ್ಟ ಉತ್ತರ ಇದೆ, ಸ್ಪಷ್ಟ ಉತ್ತರ ಇದೆ ನನಗೆ. ಬಟ್ ಇದು ಇದು ಏನದು ನಾನು ಹೇಳಲಿಕ್ಕೆ ಹೊರಟ್ರೆ ಅದು ಏನು ಆಧ್ಯಾತ್ಮ ಪ್ರವಚನ ಆಗಿ ಹೋಗ್ಬಿಡ್ತದೆ. ಇದು ಏನು ಸಿನಿ ಪಾಡ್ಕಾಸ್ಟ್ಗಿಂತ ಅದು ಆಧ್ಯಾತ್ಮ ಪ್ರವಚನ ಆಗಿ ಹೋಗ್ಬಿಡ್ತದೆ. ಸೊ ನೋಡುವ ಅಂತ ಹೇಳಿ ಇದೆ. ಖಂಡಿತ ಉತ್ತರ ಇದೆ. ಕೃಷ್ಣನೇ ಯಾಕೆ, ಗಣೇಶ ಯಾಕಿಲ್ಲ, ಶಿವ ಯಾಕಿಲ್ಲ, ಅದಕ್ಕೆ ಉತ್ತರ ಇದೆ, ಸ್ಪಷ್ಟ ಉತ್ತರ ಇದೆ. ತುಂಬಾ ಚಂದದ ಮಾತುಕತೆ ಆಯ್ತು. ನನಗೆ ಖುಷಿಯಾಗಿದೆ ಈ ಸಂದರ್ಶನ. ವೀರೇಂದ್ರ ಶೆಟ್ಟರಿಂದ ಇಂಥ ಒಂದು ಮಾತುಗಳು, ಇಂಥ ಒಂದು ಅದ್ಭುತವಾದ ಇನ್ಸಿಡೆಂಟ್ಗಳನ್ನು ಪೂರ್ಣಿಸ್ಕೊಂಡು ಒಂದು ಚಿತ್ರಕಥೆ ನೋಡಿದಾಗೆ ಕೇಳ್ದಂಗೆ ನನಗೂ ತುಂಬಾ ಖುಷಿ ಆಯ್ತು ಗಣೇಶ. ಆಯ್ತು. ಸೊ ಪಾಸಿಟಿವ್ ಆಗಿರೋದು ಇದನ್ನು ನನ್ನ 3 ಸಿನಿಮಾಗಳ ಒನ್ ಬೈ ಒನ್ ತಾಳ್ಕೊಂಡು ಕೂಡ ಇವತ್ತು ಕೂಡ ಸ್ಟ್ರೆಂತ್ ಉಳಿಸ್ಕೊಂಡಿರೋದಿಲ್ಲ ಶ್ರೀಕೃಷ್ಣ. ಅಲ್ಲ, ಅದನ್ನ ಹೊರಗೆ ತೆಗಿಲಿಕ್ಕೆ 10 ವರ್ಷ ಆದ ನಂತರ ನೀವು ಬರ್ಬೇಕಾಯ್ತು ಅಂತ ಅದು ಪ್ರಶ್ನೆ. ಅಂದ್ರೆ ನಂಗೆ ಅದನ್ನೇ ಹೇಳುವ ಏನು ಆ ಇರಾದೆ ನಂಗೆ ಇಲ್ಲ. ಅಂದ್ರೆ ಏನಾದ್ರೂ ಆಗಿ ಹೋಗಿದ್ರೆ ಹೇಳ್ಬೇಕಿತ್ತು, ಗೊತ್ತಾಯ್ತಲ್ಲ. ಇವಾಗ ನಾನು ಆ ಕಾಲದಲ್ಲಿ ಅದಾಗಿತ್ತು, ಇಟ್ ಡಸಂಟ್ ಮೇಕ್ ಎನಿ ಪಾಯಿಂಟ್ ಅಲ್ಲ ಅದು. ಆ ಕಾರಣಕ್ಕೆ ಅದನ್ನೇನು ಅಲ್ಲೇ ಎಲ್ಲಿ ಇಟ್ಕೊಳ್ಬೇಕು ಅಲ್ಲೇ ಇಟ್ಕೊಂಡು ಅಮುಕೊಂಡಿರುವುದು ಅಂತ ಹೇಳ್ತಾರಲ್ಲ, ಹಾಗೆ ಅಮುಕೊಂಡಿದ್ದು ಹಾಗೆ. ಇವತ್ತು ನೀವು ಅದನ್ನ ಬಿಡಿಸಿದ್ರಿ, ನೀವು ಗಂಟು ಬಿಚ್ಚಿದ್ರಿ. ಭಾರಿ 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 ಚೆನ್ನಾಗಿತ್ತು, ಖುಷಿ ಆಯ್ತು. ಅಂದ್ರೆ ಪ್ರೌಢವಾಗಿ ಥಿಂಕ್ ಮಾಡೋರಿಗೆ ಮಾತ್ರ ಅದನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ, ಇಲ್ಲದ್ರೆ ಆಗಲ್ಲ. ಅದಕ್ಕೆ ಬೇಕು. ಆಗ ಕೃಷ್ಣ ಹೆಲ್ಪ್ ಮಾಡಿದ? ಮಾಡಿರ್ಬೋದು ಅಲ್ವಾ? ಇರ್ಬೋದು. ನನ್ನ ಮೈಂಡ್ ಸೆಟ್ ಇದೆಯಲ್ಲ, ಅದಕ್ಕೆ ಕೃಷ್ಣನ ಹೆಲ್ಪ್ ಬೇಕೇ ಬೇಕು. ಆದ್ರಿಂದ ಬೇಕೇ ಬೇಕು. ಯಾವುದೇ ಪ್ರಾಜೆಕ್ಟ್, ಈಗ ಒಂದು ಹೊಸ ಪ್ರಾಜೆಕ್ಟ್ ರೆಡಿ ಮಾಡ್ಕೊಂಡಿರ್ತೀವಿ, ಅದ್ರ ಒಂದು ಕ್ಲಿಕ್ ಆಗಿಬಿಟ್ರೆ ಅಂದರೆ ಅದು ಕ್ಲಿಕ್ ಆದ ತುಳು ಕನ್ನಡದಲ್ಲಿ ಒಂದು ಕ್ಲಿಕ್ ಆದರೆ 1 by 1 ಬರ್ತಾನೆ ಇರ್ತದೆ. ಹಾಗೆ ಬರಲಿ. ವೀರೇಂದ್ರ ಶೆಟ್ಟಿ ಅಂತೆಲ್ಲ ಇನ್ನೊಬ್ಬ ಶೆಟ್ಟಿ ಬಂದಪ್ಪ ಮಂಗಳೂರಿಂದ. ಈಗ ಬಂದಿರೋ 3 ಶೆಟ್ಟರುಗಳೇ ಆಳ್ತಾ ಇದ್ದಾರೆ ಕನ್ನಡ ಚಿತ್ರರಂಗವನ್ನು. ಸೊ ಕನ್ನಡ ಚಿತ್ರರಂಗ ಆಳ್ಲಿಕ್ಕೆ ಇನ್ನೊಬ್ಬ ಶೆಟ್ಟಿ ಬರಲಿ ಅಂತೇಳಿ ನನ್ನ ಶುಭ ಹಾರೈಕೆ. ಆಶೀರ್ವಾದ ಯಾವಾಗ್ಲೂ ಇರಬೇಕು. ಖಂಡಿತ. ನಮ್ಮ ಚಿತ್ರರಂಗದ ಪತ್ರಕರ್ತರ ಮಟ್ಟದಲ್ಲಿ ಭೀಷ್ಮ ನೀವು ನೋಡ, ನಿಮ್ಮ ಆಶೀರ್ವಾದ ಸಿಕ್ಕಿ ಏನಾಗ್ತದೆ ನೋಡುವ. ಎಸ್, ಗಣೇಶನ್, ಥ್ಯಾಂಕ್ ಯು.